ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಿಲಕ್. ಇವತ್ತಿನ ವಿಶೇಷ ಸಂಚಿಕೆ ರಾಜಕೀಯದ ವಿಚಾರ. ನಮಗೆಲ್ಲ ಗೊತ್ತೇ ಇದೆ, ಬರ್ತಕ್ಕಂಥ 26ನೇ ತಾರೀಕು ಶುಕ್ರವಾರ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ನಡೆಯಲಿಕ್ಕಿದೆ. ಎಲ್ಲರೂ ಮತದಾನ ಮಾಡುವ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸೋಣ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡತಕ್ಕಂತಹ ಪದ್ಮರಾಜ್ ಇವರ ಜಾತಕ ವಿಶ್ಲೇಷಣೆ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿರತಕ್ಕಂತಹ ಪದ್ಮರಾಜ್ ರಾಮಯ್ಯ ಪೂಜಾರಿ ಅವರ ಪೂರ್ತಿ ಹೆಸರು. ಅವರು ಈ ಬಾರಿ ಗೆಲ್ತಾರಾ ಅಥವಾ ಪ್ರಬಲ ಪೈಪೋಟಿಯಾಗಿ ನಿಲ್ತಾರಾ, ಇವೆಲ್ಲವನ್ನು ಇವರ ಜಾತಕ ವಿಶ್ಲೇಷಣೆಯಲ್ಲಿ ನೋಡ್ಕೊಂಡು ಬರೋಣ. ನೋಡಿ ವೀಕ್ಷಕರೇ, ಅದು ಯಾವುದೇ ಕ್ಷೇತ್ರ ಇರಲಿ, ಅದರಲ್ಲಿ ಗೆಲ್ಲಬೇಕಿದ್ರೆ ಅದು ರಾಜಕೀಯ ಕ್ಷೇತ್ರ ಇರಲಿ ಅಥವಾ ಕ್ರಿಕೆಟ್ ಮ್ಯಾಚ್ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿ ವಿನ್ ಆಗಬೇಕಿದ್ರೆ, ಗೆಲ್ಲಬೇಕಿದ್ರೆ ಜ್ಯೋತಿಷ್ಯದ ಪ್ರಕಾರ ಯೋಗ ಮತ್ತು ಯೋಗ್ಯತೆ ಅತಿ ಪ್ರಮುಖವಾದದ್ದು. ಯಾರಿಗೆ ಯೋಗ ಇರುತ್ತೆ, ಯೋಗ್ಯತೆ ಕೂಡಿ ಬರುತ್ತೆ, ಅವರು ಆ ಚುನಾವಣೆಯಲ್ಲಿ ಗೆಲ್ತಾರೆ. ನೋಡಿ, ತುಂಬ ಪಕ್ಷದಲ್ಲಿ ಕೆಲಸ ಮಾಡಿದವರು ಕೆಲವೊಂದ್ಸಲ ಸೀಟ್ ಸಿಗಬೇಕಿದ್ರೆ ಬೇರೆ ಪಕ್ಷದಿಂದ ಬಂದವರಿಗೆ ಸಡನ್ ಆಗಿ ಸೀಟ್ ಸಿಗುತ್ತೆ. ಯಾಕಂದ್ರೆ ಅವರಿಗೆ ಯೋಗ ಮತ್ತು ಯೋಗ್ಯತೆ ಅಲ್ಲಿ ಬಂದಿರಲ್ಲ. ತುಂಬ ಸಲ ನೋಡಿದೆ, ಇಂತಹ ಘಟನೆಗಳು ತುಂಬ ಸಲ ನಡೆದಿದೆ. ಸೊ ಇವತ್ತು ಇವರಿಗೆ ಯೋಗ ಮತ್ತು ಯೋಗ್ಯತೆ ಯಾವ ರೀತಿ ಕೂಡಿ ಬಂದಿದೆ, ಇವರ ಗೆಲುವಿನ ಲೆಕ್ಕಾಚಾರ ಹೇಗಿದೆ, ಅಥವಾ ಇವರ ಪ್ರಬಲ ಪೈಪೋಟಿ ಹೇಗಿದೆ, ಇವರ ರಾಜಕೀಯ ಜೀವನ ಮುಂದೆ ಹೇಗಿದೆ, ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ನೋಡಿ, ರಾಜಕೀಯದವರ ಜಾತಕವನ್ನು ವಿಶ್ಲೇಷಣೆ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮಗೆ ಅವರ ಸರಿಯಾದ ಮಾಹಿತಿ ಸಿಕ್ಕಿರಲ್ಲ. ಅದು ಜನ್ಮ ದಿನಾಂಕ ಆಗಿರಲಿ, ಸಮಯ ಆಗಿರಲಿ, ಸರಿಯಾಗಿ ಸಿಕ್ಕಿದ್ರೆ ನಾವು ಹೇಳ್ತಕ್ಕಂತಹ ಪ್ರೆಡಿಕ್ಷನ್ 100% ಸರಿಯಾಗಿರುತ್ತೆ. ಸೊ ಕೆಲವೊಂದು ಸಲ ನಾವು ಗೂಗಲಲ್ಲಿ ಸರ್ಚ್ ಮಾಡೋ ಅಥವಾ ಅವರ ಆಪ್ತ ವಲಯದಲ್ಲಿ ಕೇಳಿನೂ ಆ ಒಂದು ಜನ್ಮ ದಿನಾಂಕವನ್ನು ಪಡೆದಿರ್ತೇವೆ. ಸೊ ಕೆಲವರು ತುಂಬ ಜನ ಇದ್ದಾರೆ ಜ್ಯೋತಿಷರು, ರಿಸ್ಕ್ ತಗೊಳ್ಳಲ್ಲ. ಯಾಕಂದರೆ ರಾಜಕೀಯದ ಬಗ್ಗೆ ರಿಸ್ಕ್ ತಗೊಳ್ಳಲ್ಲ. ಯಾಕಂದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೂ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಾನು ಇವತ್ತು ತುಂಬ ಆ ಗುರುವಿನ ಅನುಗ್ರಹದಿಂದ ರಿಸ್ಕ್ ತಗೊಂಡು ಇವರ ಜಾತಕ ವಿಶ್ಲೇಷಣೆ ನನಗೆ ಗೊತ್ತಾದ ಮಟ್ಟಿಗೆ ಇವರ ರಾಜಕೀಯ ವಿಶ್ಲೇಷಣೆ ನಾನು ಮಾಡ್ತೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಎರಡು ವಿಧಾನದಲ್ಲಿ ನಾವಿಲ್ಲಿ ಇವರನ್ನು ನೋಡ್ಬೋದು. ಒಂದು ಜನ್ಮಕುಂಡಲಿ, ಅದೇ ರೀತಿ ಅವರ ನ್ಯೂಮರಾಲಜಿ ಪ್ರಕಾರ ಕೊನೆಯ ಹಂತದಲ್ಲಿ ಅವರ ಗೆಲುವು ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಕೊನೆಯ ಹಂತದವರು ಗೆಲ್ತಾರಾ ಅಥವಾ ಸೋಲ್ತಾರಾ ಇದನ್ನು ನಾನು ತಿಳಿಸ್ತೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಕು. ನೋಡಿ ವೀಕ್ಷಕರೇ, ಪದ್ಮರಾಜ್ ಜನ್ಮಕುಂಡಲಿ ಅವರ ಹುಟ್ಟಿದ ದಿನಾಂಕ ಬಂದ್ಬಿಟ್ಟು, ಜನ್ಮ ದಿನಾಂಕ ಬಂದ್ಬಿಟ್ಟು 27/7/1971. ಅಂದರೆ ಅವರಿಗೀಗ 52 ವರ್ಷ ತನಕ ಆಗಿದೆ. ಇವರ ರಾಶಿ ಬಂದ್ಬಿಟ್ಟು ಕನ್ಯಾ ರಾಶಿ, ನಕ್ಷತ್ರ ಬಂದ್ಬಿಟ್ಟು ಉತ್ತರ ಫಲ್ಗುನಿ ನಕ್ಷತ್ರ. ಸೊ ಇಲ್ಲಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ, ಹೇಗಿದೆ ಅವರ ಜೀವನ ಪದ್ಧತಿ, ರಾಜಕೀಯ ಜೀವನ. ಸೊ ಇಲ್ಲಿ ಕನ್ಯಾ ರಾಶಿ ಇವರದು. ಲಗ್ನಾನು ಬಂದ್ಬಿಟ್ಟು ಇಲ್ಲಿ ಕನ್ಯಾ ಅಂತಾನೆ ನಾವು ತಗೊಂಡಿದ್ದೇವೆ. ಲಗ್ನಾಧಿಪತಿ ಯಾರು ಅಂತ ಕೇಳಿದ್ರೆ ಇಲ್ಲಿ ಬುಧ, ಮಾತಿಗೆ ಕಾರಕ. ಬುಧ ಕೂತಿರ್ತಕ್ಕಂಥದ್ದು ದ್ವಾದಶ 12ನೇ ಭಾವದಲ್ಲಿ. ಅಂದ್ರೆ ಬುಧ ಮಾತಿಗೆ ಕಾರಕ. ನೋಡಿ, ಅವರು ಕೂಡ ಬಹಳ ಉತ್ತಮವಾಗಿ, ಬಹಳ ಸೊಗಸಾಗಿ ಮಾತಾಡ್ತಾರೆ. ನಾವು ನೋಡಿರ್ಬೋದು ಅವರ ಸ್ಪೀಚ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಯಾಕಂದ್ರೆ ಬುಧ ಯಾವತ್ತು ಲಗ್ನಾಧಿಪತಿ ಬುಧ ಇರ್ತಾನೋ ಮಾತಿಗೆ ತುಂಬಾ ಕಾರಕನಾಗಿರ್ತಾನೆ ಅವನು. ಸೊ ಮಾರ್ಕೆಟಿಂಗ್ ಮಾಡೋದು ಹಿಂಗೆ ಅಂತ ಅವರಿಗೆ ಗೊತ್ತಿರುತ್ತೆ. ಅದೇ ರೀತಿ ಇಲ್ಲಿ ನಾವು ನೋಡಬೇಕು, ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಕೂತಿರ್ತಕ್ಕಂಥದ್ದು ಸೂರ್ಯನ ಜೊತೆ 11ನೇ ಮನೆಯಲ್ಲಿ ಲಾಭದಲ್ಲಿ ಶುಕ್ರ ಕೂತಿದ್ದಾನೆ. ಸೊ ರಾಜಕೀಯದಲ್ಲಿ ಯಾವ ನಡೆ, ಯಾವ ರೀತಿ ಹೋದ್ರೆ ಅಲ್ಲಿ ಲಾಭ ಆಗುತ್ತೆ ಅಂತಲೂ ಕೂಡ ಅವರಿಗೆ ಗೊತ್ತಿರುತ್ತೆ. ಅದರಲ್ಲಿ ಕೇತು ಬಂದಿರೋದ್ರಿಂದ ಸ್ವಲ್ಪ ಹಿತಶತ್ರುಗಳು ತುಂಬಾನೇ ಇರ್ತಾರೆ. ಕಾಳಲ್ಲಿ ಅವರು ತನ್ನ ಪಕ್ಷದಲ್ಲೇ ಇರ್ಬೋದು, ಅವರನ್ನು ಬೀಳಿಸ್ಲಿಕ್ಕೆ ನೋಡೋರು ಪಕ್ಷದಲ್ಲೇ ಕೂಡ ಇರ್ಬೋದು. ಸೂರ್ಯ ಅಂದ್ರೆ ರಾಜ. ಸೊ ಸೂರ್ಯನ ಜೊತೆ ಕೂತಾಗ ಸ್ವಲ್ಪ ಪವರ್ ಜಾಸ್ತಿ ಆಗುತ್ತೆ ಶುಕ್ರನಿಗೆ. ಅದೇ ರೀತಿ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, 3ನೇ ಮನೆಯಲ್ಲಿ ಗುರು ಕೂತಿರೋದು, ಕುಜನ ಮನೆಯಲ್ಲಿ ಗುರು ಕೂತಿರೋ. ಸೊ ಗುರು ನ್ಯೂಮರಾಲಜಿ ಪ್ರಕಾರ ಕೂಡ ಗುರುವಿನ ನಂಬರ್ ಬಂದ್ಬಿಟ್ಟು 3. ಅದೇ ರೀತಿ 3ನೇ ಮನೆಯಲ್ಲಿ ಗುರು ಕೂತಿದ್ದಾನೆ. ಸೊ ಗುರುವಿನ ಅನುಗ್ರಹ ಅವರಿಗೆ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಕುಜ ಜೊತೆ ಕೂತಿರೋದು ಯಾರು, ರಾಹು. ಇಲ್ಲಿ ಸ್ವಲ್ಪ ಕುಜ ಮತ್ತೆ ರಾಹು ಕೂತಾಗ ದೇಹ ಗಟ್ಟಿ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಕಿರಿಕಿರಿ ಸ್ವಭಾವನೂ ಇರುತ್ತೆ, ಹಠನೂ ಇರುತ್ತೆ. ಯಾವುದಾದೊಂದು ಕೆಲಸನ ಮಾಡಲೇಬೇಕಂತ ಹಠ ಸ್ವಭಾವ ಜಾಸ್ತಿ ಇರುತ್ತೆ. ಅದು ರಾಜಕೀಯದ ಅಂತಲ್ಲ, ಅವರ ವಿದ್ಯಾಭ್ಯಾಸದಲ್ಲೂ ಸ್ಟೂಡೆಂಟ್ ಲೈಫಲ್ಲಿ ನೋಡ್ಬೋದು, ಎಲ್ಲಾದರೂ ಅವರಿಗೆ ಆ ಥರ ಹಠ ಇರ್ಬೋದು. ಅದೇ ರೀತಿ
ಇಲ್ಲಿ ಚತುರ್ಥಾಧಿಪತಿ ಗುರು ಕೂತಿರ್ತಕ್ಕಂಥದ್ದು 4ನೇ ಮನೆ, ವಿದ್ಯಾಭ್ಯಾಸ ಅವ್ರದ್ದು ಚೆನ್ನಾಗಿರುತ್ತೆ. ಅದೇ ರೀತಿ ಪಂಚಮದಲ್ಲಿ ಕುಜ ಮತ್ತೆ ರಾಹು ಕೂತಿರೋದು. ರಾಹು ಪಂಚಮದಲ್ಲಿ ಕೂತಾಗ ಅದು ಪಂಚಮಾರಿಷ್ಟ ಆಗುತ್ತೆ. ಅದೇ ರೀತಿ ರಾಹು ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಆಸೆಗಳಿಗೆ ಕಾರಕ. ರಾಹು ಯಾವುದಕ್ಕೆ ಕಾರಕ? ಆಸೆಗಳಿಗೆ. ಜೀವನದಲ್ಲಿ ಲೈಫಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕಿಂತ ಆಸೆಗಳು ತುಂಬಾ ಇರುತ್ತೆ. ಅದೇ ರೀತಿ ಇಲ್ಲಿ ಪಂಚಮಾಧಿಪತಿ ಷಷ್ಠಾಧಿಪತಿ ಆಗಿರ್ತಕ್ಕಂಥ ಯಾರು? ಶನಿ ಯಾವುದಕ್ಕೆ ಕಾರಕ? ಕರ್ಮಕ್ಕೆ ಕಾರಕ, ನ್ಯಾಯಕ್ಕೆ ಕಾರಕ. ಇಲ್ಲಿ ಅವರ ವೃತ್ತಿ ಏನು? ವಕೀಲ ವೃತ್ತಿ. ನೋಡಿ ಕೂತಿರ್ತಕ್ಕಂಥದ್ದು 9ನೇ ಮನೆಯಲ್ಲಿ ದೈವ ಬಲ, ದೇವರ ಬಲ ಅವರಿಗೆ ಸದಾ ಇರುತ್ತೆ. ಹಿರಿಯರ ಆಶೀರ್ವಾದ ಕೂಡ ಅವರಿಗೆ ಇರುತ್ತೆ. ಈ ಬಾರಿ ಇರುತ್ತೆ ಅಂತಲ್ಲ, ಶನಿ ಕೂತಾಗ ಅದು ಅವರ ಲೈಫ್ ಟೈಮ್ ಅಲ್ಲಿ ಇರುತ್ತೆ. ಅದೇ ರೀತಿ ಶನಿ 9ನೇ ಮನೆಯಲ್ಲಿ ಕೂತು ತುಂಬಾ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಅಲ್ಲಿ ಶನಿ 9ನೇ ಮನೆ ನ್ಯಾಯದ ಪರವಾಗಿರ್ತಾರೆ. ಅವರು ಯಾವತ್ತೂ ಕೂಡ ನ್ಯಾಯದ ಅಂದ್ರೆ ಅವರ ವೃತ್ತಿನೇ ವಕೀಲ ವೃತ್ತಿ ಅಂತ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಇಲ್ಲಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಯಾರು? ಗುರು. ಅವನು ಕೂಡ ಕೂತಿದ್ದು 3ನೇ ಮನೆಯಲ್ಲಿ. ಸಪ್ತಮ ಅಂದ್ರೆ ಏನು? 3ನೇ ಮನೆ ಬುದ್ಧಿವಂತಿಕೆಯ ಮಾತುಗಾರಿಕೆಯ ಮನೆ. 3ನೇ ಮನೆ ಎಲ್ಲಿ ಬುದ್ಧಿವಂತಿಕೆ ಉಪಯೋಗಿಸಿ ಮಾತಾಡ್ಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸ್ವಲ್ಪ ಅಲ್ಲಿ ಎಡವ್ತಾರೆ, ಯಾಕಂದ್ರೆ ಅಲ್ಲಿ ಕೇತು ಕಟ್ ಮಾಡ್ತಾನೆ. ಏನಾದ್ರೂ ಒಂದು ವಿವಾದದಲ್ಲಿ ಸಿಕ್ಬಹುದು ಮುಂದಿನ ಜೀವನದಲ್ಲಿ. ಅದೇ ರೀತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥವನು ಯಾರು? ಕುಜ. ಅಷ್ಟಮ ಅಂದ್ರೆ ನಿಗೂಢ ಆಲೋಚನೆಗಳೆಲ್ಲ ಬರುತ್ತೆ. ಪಂಚಮದಲ್ಲಿ ಕೂತಾಗ ಯಾವ ರೀತಿ ರಾಜಕೀಯ ಮಾಡಬೇಕು, ಯಾವ ರೀತಿ ಜೀವನದಲ್ಲಿ ಮುಂದೆ ಅಂತ ನಿಗೂಢ ಆಲೋಚನೆಗಳೆಲ್ಲ ಅವರಲ್ಲಿ ಇರುತ್ತೆ. ಅದೇ ರೀತಿ ನವಮದ ಶನಿ ಕೂತಿದ್ದಾನೆ ಶುಕ್ರನ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. ಶುಕ್ರ ಕೂತಿರ್ತಕ್ಕಂಥ 11ನೇ ಮನೆ, ದೈವ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಜೀವನದಲ್ಲಿ ದೂರ ಪ್ರಯಾಣಗಳು ಮಾಡಲೇಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ನಾವು ಇನ್ನೊಂದು ವಿಚಾರ ಗಮನಿಸಬೇಕು. ಶನಿ ಕೂತಿರ್ತಕ್ಕಂಥ 9ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಕುಜ. ಸ್ವಲ್ಪ ಅಲ್ಲಿ ಆರೋಗ್ಯದಲ್ಲಿ ಕೂಡ ಏರಿಳಿತಗಳು ಆಗ್ಬೋದು, ಫೈನಾನ್ಸಿಯಲ್ ಪ್ರಾಬ್ಲಮ್ ಕೂಡ ಅವರಿಗೆ ಬರ್ಬೋದು. ಅದೇ ರೀತಿ ದಶಮಾಧಿಪತಿ ರಾಜಕೀಯದ ಮನೆ, 10ನೇ ಮನೆ ರಾಜಕೀಯದ ಮನೆ, ಗೌರ್ಮೆಂಟ್ ಹೌಸ್ ಅಂತ ಹೇಳ್ತೇವೆ ನಾವು. ರಾಜಕೀಯದ ಮನೆ 10ನೇ ಮನೆ ಅಧಿಪತಿಯರು ಬುಧ ಕೂತಿರ್ತಕ್ಕಂಥ 12ನೇ ಮನೆ. ರಾಜಕೀಯದಲ್ಲಿ ತುಂಬ ಹೆಸರು ಬರ್ಬೋದು ಅಥವಾ ಹೆಸರು ಕೆಡಬಹುದು. ಅದವರ ಯೋಗ ಮತ್ತು ಯೋಗ್ಯತೆ ಮೇಲೆ ಇರ್ತಾರೆ. ಆದರೆ ತುಂಬ ರಾಜಕೀಯದಲ್ಲಿ ಮಾತಂದಿರೋದು ಪ್ಲಸ್ ಪಾಯಿಂಟ್. ಎಲ್ಲರೂ ನೋಡ್ತಾರೆ ಇವ್ರ ಮಾತು, ಅಷ್ಟೊಂದು ಪ್ಲಸ್ ಇರುತ್ತೆ. ಅಲ್ಲೂ ಮೈನಸ್ ಕೂಡ ಆಗ್ಬೋದು, ಅದು ಬೇರೆ ವಿಚಾರ. ತುಂಬ 10ನೇ ಅಧಿಪತಿ 12 ಕೂತ ಬುಧ ಅಂದರೆ ಮಾತಿನಲ್ಲಿ ಎಲ್ಲರನ್ನು ಗೆಲ್ತಕ್ಕಂತಹ ಲಕ್ಷಣಗಳು ಕಾಣುತ್ತೆ. ಅದೇ ರೀತಿ ಇಲ್ಲಿ 11ನೇ ಮನೆ ಯಾರ ಮನೆ? ಇಲ್ಲಿ ಚಂದ್ರನ ಮನೆ. ಚಂದ್ರ ಅಧಿಪತಿ ಆಗಿರ್ತಕ್ಕಂಥವನು ಕಟಕ ರಾಶಿ ಅಧಿಪತಿ ಚಂದ್ರ ಕೂತಿರ್ತಕ್ಕಂಥ ಲಗ್ನದಲ್ಲಿ. ಸೊ ಚಂದ್ರ ಲಗ್ನದಲ್ಲಿ ಕೂತಾಗ 11ನೇ ಅಧಿಪತಿ ಚಂದ್ರ. ಸೊ ಸ್ವಲ್ಪ ನಿಮೋನಿಯಾ ಸಮಸ್ಯೆ ಕಾಡ್ಬೋದು, ಕಫದ ಸಮಸ್ಯೆ ಕಾಡ್ಬೋದು ಅವರಿಗೆ, ಅಥವಾ ಶೀತ ಕಫದ ಸಮಸ್ಯೆ ಸ್ವಲ್ಪ ಜಾಸ್ತಿಯಾಗಿ ಕಾಡ್ಬೋದು. ಯಾಕಂದರೆ ಚಂದ್ರ ಜಲತತ್ವ ಅಂತ ನಾವು ಹೇಳ್ತೇವೆ. ಸೊ ಅದರಿಂದ ಸ್ವಲ್ಪ ಸಮಸ್ಯೆ ಅವರಿಗೆ ಕಾಡ್ಬೋದು. ಅದೇ ರೀತಿ 12ನೇ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಕೂತಿರ್ತಕ್ಕಂಥದ್ದು 11ನೇ ತುಂಬ ಗುಡ್. ಅಂದರೆ ಅವರಿಗೆ ಅದೃಷ್ಟ ಬರುತ್ತೆ. ಯಾವ ಸಮಯದಲ್ಲಿ ಅಂತ ಹೇಳಕ್ಕಾಗಲ್ಲ, ಆ ದಶಾಭುಕ್ತಿ ಸಮಯದಲ್ಲಿ ನೋಡಬೇಕು. ಸೊ ಅಲ್ಲಿ ಏನಾಗುತ್ತೆ ಅಂದರೆ 12ನೇ ಅಧಿಪತಿ 11 ಅವರ ಆಸೆಗಳೆಲ್ಲ ಈಡೇರುತ್ತೆ. ಅದು ರಾಜಕೀಯ ಜೀವನದಿರ್ಬೋದಲ್ಲ. ಇನ್ನು ಇಷ್ಟೆಲ್ಲ ಇವರ ರಾಜಕೀಯದ ವಿಚಾರ. ಇನ್ನು ಗೆಲುವಿನ ಲೆಕ್ಕಾಚಾರ ನಾನು ಆವಾಗಲೇ ಹೇಳಿದೆ, ಯೋಗ ಮತ್ತು ಯೋಗ್ಯತೆ. ಈ ಸಮಯದಲ್ಲಿ ಅವರಿಗೆ ಯೋಗ ಮತ್ತು ಯೋಗ್ಯತೆ ಯಾವ ರೀತಿ ಇದೆ ಅಂತ ನಾವು ನೋಡ್ಕೊಂಡು ಬರೋಣ ಇದೇ ಮುಂದುವರಿಸಿದ ವಿಡಿಯೋದಲ್ಲಿ. ಇಲ್ಲಿವರೆಗೆ ನಾವು ಏನು ನೋಡಿದ್ವಿ, ಅವರ ರಾಜಕೀಯ ಜೀವನ ಹೇಗಿದೆ, ಅವರ ಗ್ರಹಗತಿಗಳು ಅವರಿಗೆ ಹೇಗಿದೆ ಅಂತ ನಾವು ನೋಡಿದ್ವಿ. ಕೊನೆಯ ಹಂತದಲ್ಲಿ, ಪ್ರಮುಖ ಹಂತದಲ್ಲಿ ನಾವಿದ್ದೇವೆ. ಏನಂದರೆ ಈ ಚುನಾವಣೆಯಲ್ಲಿ, ಅಂದರೆ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯಲ್ಲಿ ಪದ್ಮರಾಜ್ ರಾಮಯ್ಯ ಅವರು ಗೆಲ್ತಾರ ಅಥವಾ ಪ್ರಬಲವಾಗಿ ಪೈಪೋಟಿ ಕೊಟ್ಟು ಸೋಲ್ತಾರ? ಸೊ ಇದು ಕೊನೆಯ ಹಂತದ ಕ್ಯಾಲ್ಕುಲೇಷನ್ ನೋಡೋಣ. ನೋಡಿ, ಇದು ಪದ್ಮರಾಜ್ ಅವರ ಜನ್ಮ ದಿನಾಂಕ 27/7/1971. ಇಲ್ಲಿ ನೋಡಿ 2+7 ಅಂದ್ರೆ ನ್ಯೂಮರೋಚ್ ಪ್ರಕಾರ ನಾವು ಏನು ಕ್ಯಾಲ್ಕುಲೇಷನ್ ಮಾಡಿದ್ರೆ 9 ಬರುತ್ತೆ, 9 ಬರುತ್ತೆ. 9 + 7 ಅಂದ್ರೆ ಜುಲೈ. ಇಲ್ಲಿ ಟೋಟಲ್ ಮಾಡಿದಾಗ 16 ಬರುತ್ತೆ. 1 + 6 ಇದನ್ನು ಕೂಡ ನಾವು ಪ್ಲಸ್ ಮಾಡಬೇಕು. 1 + 6 ಅಂದ್ರೆ ಇಲ್ಲಿ 7 ಬರುತ್ತೆ. ಸೊ ಇವರ ಬರ್ತ್ ಕೋಡ್ ಬಂದ್ಬಿಟ್ಟು 9, ಟೋಟಲ್ ಮಾಡಿದಾಗ ಇಲ್ಲಿ 7 ಬಂತು. ಅದನ್ನೇ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದಾಗ ಅಲ್ಲಿ ನಾವು 9 ಇವರದು ಬರ್ತ್ ಕೋಡ್ +7 ಟೋಟಲ್. ಅದೇ ರೀತಿ ಟೋಟಲ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಮತ್ತೆ ನಾವು ಏನನ್ನು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನಾವು 2023 ತಗೋಬೇಕು. ಯಾಕಂದ್ರೆ 2024 ಇನ್ನೂ ಬಂದಿಲ್ಲ ಯಾರಿಗೆ, ಇವರಿಗೆ. ಯಾಕಂದ್ರೆ ಇಲ್ಲಿ ಜುಲೈ ಇನ್ನೂ ಬಂದಿಲ್ಲ. ಆದ್ರಿಂದ
3ನೇ ತಗೋಬೇಕು. 2023 ಟೋಟಲ್ ಮಾಡಿದಾಗ ನಮಗೆ 7 ಬರುತ್ತೆ, ಮತ್ತೆ 7 ಬಂತು. ಸೊ 9 + 7 + 7 ಟೋಟಲ್ ಎಷ್ಟಾಯಿತು? 23. ಇಲ್ಲಿ ಟೋಟಲ್ 23 ಆಯಿತು. ಇದನ್ನು ಮತ್ತೆ ಕೂಡಿಸಬೇಕು ನಾವು. 2 + 3 ಎಷ್ಟಾಗುತ್ತೆ? 5. ಇದು ಇವರ ಪರ್ಸನಲ್ ಇಯರ್ ಕೋಡ್. ಅಂದರೆ ಪದ್ಮರಾಜ್ ರಾಮಯ್ಯ ಅವರ ಈ ವರ್ಷದ ಪರ್ಸನಲ್ ಇಯರ್ ಕೋಡ್ PYC ಪರ್ಸನಲ್ ಇಯರ್ ಕೋಡ್ ಬಂದ್ಬಿಟ್ಟು 5. ಅಂದರೆ ಗೆಲ್ಲುವ ಲಕ್ಷಣಗಳು ಇವೆ. 5 ಬಂದಾಗ ಅದೃಷ್ಟ ಇರುತ್ತೆ. 5 ಅಂದರೆ ಯಾರು? ಬುಧ, ಲಗ್ನಾಧಿಪತಿನೂ ಬುಧ. ಇಲ್ಲಿ 5 ಬಂದಿದೆ, ಗೆಲ್ಲುವಂತಹ ಲಕ್ಷಣಗಳು ಇದೆ. ಅಂದರೆ ಗೆಲುವಿನ ಸನಿಹಕ್ಕೆ ಬರ್ತಾರೆ, ತುಂಬ ಸನಿಹಕ್ಕೆ ಬರ್ತಾರೆ. ಆದರೆ ಗೆಲ್ತಾರಾ? ಇದು ಇಂಪಾರ್ಟೆಂಟ್ ನೋಡಬೇಕಾದದ್ದು ಆ ರಿಸಲ್ಟ್ ಬರ್ತಕ್ಕಂಥ ಡೇಟ್. ಅದೇ ಇಲ್ಲಿ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳಿದೆ, ಯೋಗ ಮತ್ತೆ ಯೋಗ್ಯತೆ. ಇಲ್ಲಿವರೆಗೆ ಯೋಗ ಇದ್ರೂ ಕೂಡ ಅಲ್ಲಿ ಯೋಗ್ಯತೆ ಕೂಡಿ ಬರಲೇಬೇಕು. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವಾಗ ರಿಸಲ್ಟ್ ಇದೆ? ಜೂನ್ 4. ಸೊ ಇಲ್ಲಿ ಪರ್ಸನಲ್ ಇಯರ್ ಕೋಡ್ ಬಂದ್ಬಿಟ್ಟು 5. ಜೂನ್ ಅಂದ್ರೆ ಎಷ್ಟು? 6ನೇ ತಿಂಗಳು, 6. ಇಲ್ಲಿ ಟೋಟಲ್ ಮಾಡಿದಾಗ ಎಷ್ಟಾಯಿತು? 11 ಆಯಿತು. ಓಕೆ. 1 + 1 ಎಷ್ಟಾಯಿತು? ಮತ್ತೆ 1 + 1 2. ಸೊ ಆವತ್ತಿನ ಕ್ಯಾಲ್ಕುಲೇಷನ್ ಇವರದು ಟೋಟಲ್ ಕ್ಯಾಲ್ಕುಲೇಷನ್ ಎಷ್ಟು ಬರುತ್ತೆ ಅಂದರೆ 2. ಸೊ 2 ಬಂದಾಗ ಅಲ್ಲಿ ಒಂದನೇ ಮನೆ ಆದಮೇಲೆ ಬರ್ತಕ್ಕಂಥ 2ನೇ ಮನೆ, 3ನೇ ಮನೆಗೆ ವ್ಯಯಭಾವ, 2ನೇ ಮನೆ. 3ನೇ ಮನೆ ಅಂದರೆ ಅದೃಷ್ಟ, ಅಲ್ಲಿ ಗುರುವಿನ ಮನೆ. 2ನೇ ಮನೆ ಅಂದರೆ ಚಂದ್ರ ಬಂದಾಗ 2 ಬಂದಾಗ ಅಲ್ಲಿ ಕೊನೆಯ ಹಂತದಲ್ಲಿ ಗೆಲುವು ಮರೀಚಿಕೆ ಆಗುತ್ತೆ. ಕೊನೆಯ ಹಂತದಲ್ಲಿ ಸ್ವಲ್ಪ ಅಂತರದ ಮತಗಳಿಂದ ಇವರು ಸೋಲ್ಬಹುದು. ಅಲ್ಲಿ ಸ್ವಲ್ಪ ಮಹಿಳಾ ಮತದಾರರು ಇವರಿಗೆ ಕೈ ಕೊಡಬಹುದು. ಅಲ್ಲಿ ಮಹಿಳಾ ಮತದಾರರ ವೋಟ್ ಡಿವೈಡ್ ಆಗ್ಬೋದು. ಏನಾದರೂ ಮಹಿಳಾ ಮತದಾರರ ವೋಟ್ ಯಾವುದೇ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಬಿದ್ದರೆ, ಯಾವುದೇ ಒಂದು ವಾರ್ಡಲ್ಲಿ ಜಾಸ್ತಿ ಬಿದ್ದರೆ ಗೆಲ್ಬೋದಿತ್ತು. ಆದರೆ ಪರ್ಸನಲ್ ಇಯರ್ ಕೋಡ್ ಅಂದರೆ ಯೋಗ ಮತ್ತು ಯೋಗ್ಯತೆ, ಇಲ್ಲಿ ಯೋಗ್ಯತೆ ಇದ್ದರೂ ಯೋಗ ಇಲ್ಲ. ಸೊ ಆದ್ದರಿಂದ ಕೊನೆಯ ಹಂತದಲ್ಲಿ ಪದ್ಮರಾಜ್ ರಾಮಯ್ಯ ಅವರು, ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಅವರು ಕೊನೆಯ ಹಂತಕ್ಕೆ ಫೈಟ್ ಕೊಡ್ತಾರೆ. ತುಂಬ ಫೈಟ್ ಕೊಟ್ಟು ಇವರು ಅಲ್ಲಿ ಕೊನೆಯ ಹಂತದಲ್ಲಿ ಸೋಲ್ಬಹುದು. ಏನಾದರೂ ಮಹಿಳಾ ಮತದಾರರು ಹೆಚ್ಚಿಗೆ ಹಾಕಿದರೆ ಇವರು ಗೆಲ್ಲಬಹುದು. ಆದರೆ ಕೊನೆಯ ಹಂತದ 2 ಬಂದಿರೋದ್ರಿಂದ ಇದು ತುಂಬ ಕಷ್ಟ ಇದೆ. ಫೈಟ್ ಕೊಟ್ಟು ಸೋಲ್ಬಹುದು ಪದ್ಮರಾಜ್ ರಾಮಯ್ಯ ಅವರು. ಸೊ ಇದಿಷ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಪದ್ಮರಾಜ್ ರಾಮಯ್ಯ ಪೂಜಾರಿ ಅವರ ಜಾತಕ ವಿಶ್ಲೇಷಣೆ. ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಶುಭ ದಿನ.